ಸ್ನೇಹಿತರೆ ನಮಸ್ಕಾರ. ಸೋಮವಾರ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಮಹೇಶ್ ಪೂವಳ್ಳಿ, ದೇಸಿ ಅಂಗಡಿ ಹಾಗೂ ಸಿರಿಧಾನ್ಯ ಸಾತ್ವಿಕ ಆಹಾರ, ಮಂಡ್ಯ. ಸ್ನೇಹಿತರೆ, ನಮ್ಮ ಎಲ್ಲ ವಿಚಾರಗಳು ವೀಡಿಯೋಗಳು ಕೂಡ ಮೋಸ್ಟ್ ಆಫ್ ದಿ ವೀಡಿಯೋಗಳು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ, ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂತಹ, ಸಾತ್ವಿಕ ಆಹಾರಕ್ಕೆ ಸಂಬಂಧಪಟ್ಟಂತಹ ವೀಡಿಯೋಗಳಾಗಿರ್ತವೆ. ನಾವೇನಾದರೂ ಹೊರಗಡೆ ಹೋದರೆ ದೇವಸ್ಥಾನಗಳು ಅದನ್ನೆಲ್ಲ ನಿಮಗೆ ಪರಿಚಯ ಮಾಡುವಂತಹ ಒಂದು ಪ್ರಯತ್ನ ಪಡ್ತೀವಿ. ಇವತ್ತಿನ ವಿಚಾರ ಏನಂತಂದರೆ, ಈಗ ಮಳೆಗಾಲ ಆ್ಯಕ್ಚುಲಿ ಮೇ ಎಂಡು ಜೂನ್ ಫಸ್ಟ್ ವೀಕಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಬೇಕು. ಒಂದು ಸ್ವಲ್ಪ ನಿಧಾನವಾಗಿದೆ. ಆಲ್ಮೋಸ್ಟ್ ಮಳೆ ಎಲ್ಲ ಕಡೆ ಚೆನ್ನಾಗಿ ಆಗ್ತಾಯಿದೆ ಅಂತ ನನ್ನ ಭಾವನೆ. ಮಳೆ ಚೆನ್ನಾಗಾಗಿ ರೈತರಿಗೆಲ್ಲ ಒಳ್ಳೆಯದಾಗಲಿ ಅನ್ನೋದೊಂದು ನಮ್ಮ ಒಂದು ದೇವರಲ್ಲಿ ಪ್ರಾರ್ಥನೆ. ಈಗ ಏನಾಗ್ತಾಯಿದೆ ಅಂತಂದರೆ, ಈ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಡಾಕ್ಟರ್ ಖಾದರ್ ಅವರು ಹೇಳುವಂಥದ್ದು, ಮಳೆಗಾಲ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಿಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು, ಅದಕ್ಕೆ ಮೇ ತಿಂಗಳಲ್ಲಿ ನೀವು ಸಪ್ತ ಕಷಾಯಗಳನ್ನು ಕುಡಿಬೇಕು ಅಂತ ಹೇಳಿದರೆ, ಅದನ್ನು ನಾನು ಇನ್ನೊಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ನಾನು ಸಪ್ತ ಕಷಾಯಗಳ ಜೊತೆಗೆ ನಾನು ಅಷ್ಟ ಕಷಾಯಗಳು ಅಂತ ಹೇಳ್ತೀನಿ. ಅದಕ್ಕೆ ನಾನು ಪಾರಿಜಾತ ಎಲೆಯನ್ನು ಅಥವಾ ಹೂವನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಾನು ವಿವರಣೆಯಾಗಿ ಇನ್ನೊಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಓವರಾಲ್ ನಿಮಗೆ ರೋಗನಿರೋಧಕ ಶಕ್ತಿ ಹೆಚ್ಚಬೇಕು ಮತ್ತು ಇಮ್ಯೂನ್ ಬೂಸ್ಟ್ ಅಂತಾರಲ್ಲ, ಅದು ನಮ್ಮ ದೇಹದಲ್ಲಿ ಚೆನ್ನಾಗಿರಬೇಕು ಅಂದರೆ ಒಂದು ಓವರಾಲ್ ಒಂದು ಕಷಾಯವನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಹಲವಾರು ಜನ ಫೇಸ್ಬುಕ್ ಮೂಲಕ ಮತ್ತು ಫೇಸ್ಬುಕ್ ಕಮೆಂಟ್ನಲ್ಲಿ ಮೆಸೆಂಜರ್ನಲ್ಲಿ ಮಾಡಿದಿರಿ, ಮತ್ತು ವಾಟ್ಸಪ್ಪಲ್ಲಿ ಕೇಳ್ತಾ ಇರ್ತೀರಿ ಕಷಾಯ ಮಾಡೋದಾಗೆ ಮನೆಯಲ್ಲೇ ಅಂತ ಕೇಳ್ತಾ ಇರ್ತೀರಿ. ನಾವು ಕೂಡ ಕಷಾಯ ಪೌಡ್ರ್ ಮಾರಾಟ ಮಾಡ್ತೀವಿ. ಆದರೂ ಕೂಡ ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಹೇಗೆ ಮಾಡೋದು ಅಂತೇಳಿ ನಾವು ನಿಮಗೆ ಒಂದು ತೋರಿಸ್ಕೊಡ್ತೀವಿ. ಸೊ ನೋಡಿ, ನಿಮ್ಮ ಮನೆಯಲ್ಲೂ ಕೂಡ ನೀವು ಮಾಡ್ಕೊಳ್ಳಿ. ಈಗ ಅದರಲ್ಲಿ ಇನ್ನೊಂದು ವಿಚಾರ, ಇಮ್ಯೂನ್ ಬೂಸ್ಟ್ ಅಥವಾ ರೋಗನಿರೋಧಕ ಶಕ್ತಿ ಏನು ಅಂತಂದರೆ, ಈ ರೀತಿ ಒಂದು ವಾತಾವರಣ ಇದ್ದಾಗ, ಅಂದರೆ ಮಳೆಗಾಲ ರೈನಿಂಗ್ ಸೀಸನ್ನಲ್ಲಿ ಏನಾದರೂ ನಮಗೆ ಈಗ ಕೆಮ್ಮು, ನೆಗಡಿ, ಶೀತ, ಜ್ವರ ಇವೆಲ್ಲ ಬರ್ತಾ ಇರ್ತವೆ. ಸೊ ಬಂದರೂ ಕೂಡ ಏನೂ ತೊಂದರೆ ಇಲ್ಲ, ಬರಬೇಕು. ಆ್ಯಕ್ಚುಲಿ ಅದು ಬಂದರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ಆದರೆ ಅದು ಉಲ್ಬಣಗೊಳ್ಬಾರ್ದು, ತುಂಬ ವೈರಲ್ ಆಗಿ ಅದು ಹಾಸ್ಪಿಟ್ಲಿಗೆ ಸೇರುವಂಥ ಆಗಬಾರ್ದು. ಸೊ ಹಾಗಾಗಿ ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಇದ್ದರೆ ನಮಗೆ ಅದು ಉಲ್ಬಣಗೊಳ್ಳಲ್ಲ, ಬರುತ್ತೆ. ಮತ್ತು ಒಂದೆರಡು ದಿನ ಕಷಾಯ ಕುಡಿದಾಗ ಹೊರಟೋಗುತ್ತೆ. ನನಗೂ ಕೂಡ ಅದೇ ರೀತಿ ಮೊನ್ನೆ ಆಗಿತ್ತು, ಹುಷಾರದೆ. ಸೊ ಹಾಗಾಗಿ ಒಂದು ಒಳ್ಳೆ ಸಿರಿಧಾನ್ಯ ಸಾತ್ವಿಕ ಆಹಾರದ ಜೊತೆ ಈ ರೀತಿಯ ಕಷಾಯಗಳು ನಮಗೆ ತುಂಬ ಹೆಲ್ಪ್ ಮಾಡ್ತವೆ. ಸೊ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಬನ್ನಿ. ಸೊ ನೋಡಿ, ನಮ್ಮ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಿದೆ ಸಾಸಿವೆ ಡಬ್ಬದಲ್ಲಿ ಯೂಶ್ವಲಿ ಇಟ್ಟಿರ್ತೀವಿ. ಇದೇ ಸಾಸಿವೆ ಡಬ್ಬ. ಒಂದು ಸೆಟಪ್ ಆಚೆ ಕಡೆ ರೆಡಿಯಾಗಿದೆ, ಬನ್ನಿ ತೋರಿಸ್ತೀನಿ. ನಮ್ಮ ಮನೆಯವ್ರಿಗೆ ಹೇಳಿದ್ವಿ ಇವತ್ತು ಡೆಮೋ ಮಾಡೋಣ, ಯಾಕೆ ಹಲವಾರು ಜನ ಕಸ್ಟಮರ್ ಕೇಳ್ತಾಯಿದ್ರೆ. ಅದು ಇವತ್ತು ವೀಡಿಯೋ ಮಾಡೋಣ, ಸೋಮವಾರ ಅಲ್ವಾ, ರಜೆ ಇರುತ್ತೆ, ಬೇರೆ ದಿನ ಟೈಮ್ ಸಿಗೋಲ್ಲ, ಹಾಗಾಗಿ ಇವತ್ತು ತೋರಿಸ್ತಾ ಇದ್ವಿ. ಬನ್ನಿ, ಎಲ್ಲ ಸೆಟಪ್ ರೆಡಿ ಇದೆ. ಇದು ನಮ್ಮ ಮನೆ ಮುಂದೆ ಸೂರ್ಯದೇವ, ತುಳಸಿ ಕಟ್ಟೆ ಇವೆಲ್ಲವೂ ಬೇಕಾಗ್ತವೆ. ಈಗ ಏನು ಮೇಡಮ್ ಅವರೇ ಎಲ್ಲ ರೆಡಿ ಮಾಡ್ಕೊಟ್ಬಿಟ್ಟಿದ್ರಿ? ಹೌದು. ಏನು ವಿಚಾರ ಏನಂತಂದರೆ, ಇವಾಗ ಮಳೆಗಾಲದಲ್ಲಿ ನಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಏನಂತಂದರೆ ನೆಗಡಿ ಆಗಿರ್ಬೋದು, ಕೆಮ್ಮು, ಕಫ, ಶೀತ, ಕೆಲವ್ರಿಗೂ ಉಸಿರಾಟದ ಸಮಸ್ಯೆ ಇರುತ್ತೆ, ಜ್ವರ ಎಲ್ಲ ಬರುತ್ತೆ. ಆಗ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇರುವಂಥ ಕೆಲವೊಂದು ಪದಾರ್ಥಗಳನ್ನು ಬಳಸಿ ನಾವು ಅದನ್ನು ವಾಸಿ ಮಾಡ್ಕೋಬೋದು. ಹೊರಗಡೆ ಥರ ಮೆಡಿಸಿನ್ಗಳನ್ನ ಬಳಸ್ತೇನೆ ಮನೇಲೇ ಮಾಡ್ಕೊಡ್ಬೋದು. ಅದೇನಂತ ಅಂತಂದರೆ, ಮೆಣಸು ಅಡುಗೆ ಮನೇಲಿ ಇರುತ್ತೆ. ಈಗ ಉದಾಹರಣೆಗೆ ಏನೇನು ತೊಗೊಂಡಿದ್ರಿ ಅಂತಂದರೆ, ಈಗ ನಮ್ಮ ತುಳಸಿ ಕಟ್ಟಲೆ ನಾವು ತುಳಸಿಯನ್ನು ಮೇಯ್ನು ತುಳಸಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀವಿ. ತುಳಸಿ ಬಂದ್ಬಿಟ್ಟು ಎಲ್ಲ ರೋಗಗಳಿಗೂ ಒಂಥರ ರಾಮಬಾಣ ಅಂತ ಹೇಳ್ತಾರೆ. ನಿಮಗೆ ವೈರಲ್ ಫೀವರ್ ಆಗಿದ್ರೆ ಅಥವಾ ವೈರಲ್ ಫೀವರ್ ಬರುತ್ತೆ ಅನ್ನೋ ಒಂದು ಡೌಟ್ ಇದ್ದರೆ ದಯವಿಟ್ಟು ತುಳಸಿನ ಹೆಚ್ಚಾಗಿ ಬಳಸಿ, ಒಳ್ಳೆಯದು. ಹೇಳಮ್ಮ ಮುಂದಕ್ಕೆ. ಮೆಣಸಿದೆ, ಮೆಣಸು, ಜೀರಿಗೆ, ಶುಂಠಿ ಇದು ಆರ್ಗ್ಯಾನಿಕ್ ಶುಂಠಿನೇ, ಆರ್ಗ್ಯಾನಿಕ್ ಅರಿಶಿನ, ಚಕ್ಕೆ, ಲವಂಗ, ಏಲಕ್ಕಿ, ಆಲ್ಮೋಸ್ಟ್ ನಾವು ಹಾಕಿರೋವೆಲ್ಲ ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್. ಮನೆಯಲ್ಲೇ ಸಿಗೋ ಸಾಸಿವೆ ಡಬ್ಬದಲ್ಲಿ ಇರ್ತಕ್ಕಂಥವು ಇವೆಲ್ಲ ಅಲ್ವಾ, ದಿನನಿತ್ಯ ನಾವು ಆಹಾರಕ್ಕೆ ಬಳಸ್ತಾ ಇರ್ತೀವಿ. ಹೌದು. ಆರ್ಗ್ಯಾನಿಕ್ ಟರ್ಮರಿಕ್. ಮತ್ತೆ ಇದ್ರ ಜೊತೆಗೆ ನಿಮಗೆ ಮನೆ ಹತ್ರನೇ ಇದ್ರೆ ಅಮೃತ ಬಳ್ಳಿ ಬಳಸ್ಬೋದು, ಜ್ವರಕ್ಕೆ ತುಂಬಾ ಒಳ್ಳೇದು ಅಮೃತ ಬಳ್ಳಿ. ಮತ್ತೆ ಹಿಪ್ಲಿ, ಕಫಾಗೆ ತುಂಬಾ ಒಳ್ಳೇದು. ಕರೆಕ್ಟ್. ಹಿಪ್ಲಿ ಮತ್ತೆ ಧನಿಯಾ ಮನೇಲೇ ಇರುತ್ತೆ. ನಮ್ಮ ಮನೇಲಿ ಖಾಲಿಯಾಗಿದೆ, ಇಷ್ಟನ್ನು ಮಾತ್ರ ತೋರಿಸ್ತಾ ಇದೀವಿ. ಆಯ್ತು. ಈಗ ಹಾಕಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಷ್ಟು ಲೋಟಕ್ಕಾಗುತ್ತೆ? ಇದು ಒಂದು 2 ರಿಂದ 3 ಲೋಟಕ್ಕಾಗುತ್ತೆ. 2 ರಿಂದ 3 ಲೋಟ. ಈಗ ಅಪ್ರಾಕ್ಸಿಮೇಟ್ಲಿ ಒಂದು 3/4 ಸ್ಪೂನು ಜೀರಿಗೆ ಇದೆ, ಒಂದು ಅರ್ಧ ಟೀ ಸ್ಪೂನು ಅಥವಾ 1 ಟೀ ಸ್ಪೂನ್ ಬರಲ್ಲ, ಅರ್ಧ ಟೀ ಸ್ಪೂನು. ಏಲಕ್ಕಿ ಏನು ಇಷ್ಟು ಬೇಕಾಗಿಲ್ಲ, 1-2 ಹಾಕೊಳ್ಳಿ, ಅಥವಾ ನಿಮ್ಗೆ ಫ್ರಾಗ್ರೆನ್ಸ್ ಬೇಕು ಅಂದ್ರೆ ಹಾಕೊಳ್ಳಿ. ಲವಂಗ ಇನ್ನೂ ಒಂದು ಹಾಕೋಬೋದು. ಚಕ್ಕೆ ಸರಿ ಇದೆ. ತುಳಸಿ ಬೇಕಾದ್ರೆ ಇನ್ನೂ 1-2 ಎಲೆ ಎಕ್ಸ್ಟ್ರಾ ಹಾಕೋಬೋದು. ಶುಂಠಿ ಅಷ್ಟೇ, ಇಷ್ಟು ಹಾಕೊಳ್ಳಿ, ಬೇಕು ಖಾರ ಬೇಕಾಗುತ್ತೆ.
ಧನಿಯಾ ಆಂಟಿ ವೈರಲ್ ಆಂಟಿ ಫಂಗ ಅರಿಶಿನ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಹೇಳಿದಾಗೆ ಅಮೃತಪಳ್ಳಿ ಮತ್ತು ಇಪ್ಲಿ ಹಾಕೋಬೋದು. ಮತ್ತು ನೆಗ್ಗಿನ ಮುಳ್ಳು ಅಂತ ಬರುತ್ತೆ, ಅದನ್ನು ಹಾಕ್ತೀವಿ. ನೆಲೆನೆಲ್ಲಿ ಪೌಡ್ರನ್ನು ಕೂಡ ನಾವು ನಮ್ಮ ಕಷಾಯದ ಪೌಡ್ರಲ್ಲಿ ಹಾಕ್ತೀವಿ ಆಯಿತಾ. ಇದಿಷ್ಟು ಹಾಕೋಬೋದು. ಈಗ ಎಷ್ಟು ಅಳತೆಗೆ ಈ ಲೋಟ ಇದೆಯಲ್ಲ, ಈ ಲೋಟ ಇದು ಅಪ್ರಾಕ್ಸಿಮೇಟ್ಲಿ 100 ml ನಮ್ಮ ಹತ್ರ ಇರತಕ್ಕಂಥದ್ದು ಅಲ್ವಾ. 2 ಲೋಟ ಬೇಕು ಕಷಾಯ ಅಂತಂದ್ರೆ 2.5 ಲೋಟ ನೀರು ಹಾಕೊಂಡು ಇದನ್ನೆಲ್ಲ ಹಾಕೊಂಡು ಕುದಿಸ್ಕೋಬೇಕು. ಸಣ್ಣ ಉರಿಯಲ್ಲಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಡು, ಸ್ಟೀಲ್ ಪಾತ್ರೆಲ್ಲೇ ಮಾಡಬೇಕು ಇಲ್ಲ ಮಡಕೆನಲ್ಲಿ ಮಾಡಬೇಕು ಅಲ್ವಾ. ಸಣ್ಣ ಪಾತ್ರೆಯಲ್ಲಿ ಹಾಕಿ 2.5 ಲೋಟ ನೀರು ಹಾಕಿ ಚೆನ್ನಾಗಿ 2.5 ಲೋಟ ನೀರೇನಕ್ಕೆ ಹಾಕ್ಬೇಕು? ಏನಕ್ಕೆ ಅಂದ್ರೆ ಅದರೆಲ್ಲ ಹಾವಿಯಾಗಿ ಚೆನ್ನಾಗಿ ಕುದಿಬೇಕಾದ್ರೆ ಹಾವಿಯಾಗಿ ಹೊರಟೋಗುತ್ತೆ. ಅದರಿಂದ 2.5 ಲೋಟ ನೀರು ಹಾಕೋಬೇಕು. ಸಣ್ಣ ಉರಿಲಿ ಹಾಕೋಬೇಕು. ಚೆನ್ನಾಗಿ ಅದು ಕುದ್ದು ಇದೆಲ್ಲ ರಸ ಎಲ್ಲ ಬಿಟ್ಟಿರುತ್ತೆ. ಆಮೇಲೆ ನಿಮಗೆ ಸ್ವೀಟ್ ಏನಾದ್ರು ಬೇಕು ಅಂತ ಕೆಲವರಿಗೆ ಬೇಕು ಅಂತ ಅನ್ಸೋರು ತಾಟಿ ಬೆಲ್ಲ ಹಾಕೊಳ್ಳಿ. ತಾಟಿ ಬೆಲ್ಲನೇ ಹಾಕೋಬೇಕು. ಯಾಕಂದ್ರೆ ತಾಟಿ ಬೆಲ್ಲನೂ ಕೂಡ ತಾಟಿ ಬೆಲ್ಲ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಶೀತ, ನೆಗಡಿ, ಕೆಮ್ಮು, ಕಫ ಇದ್ರೆ ಹೋಗುತ್ತೆ. ಬರೀ ತಾಟಿ ಬೆಲ್ಲನೇ ತಿಂದ್ರೆ ಅಷ್ಟು ಪ್ರಯೋಜನ. ಅದ್ರ ಜೊತೆ ಈ ಇಂಗ್ರೀಡಿಯೆಂಟ್ಸ್ ಜೊತೆ ಸೇರಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ. ಅದು ಒಂದು ಬೆನಿಫಿಟ್. ನಾವು ಅದನ್ನ ಮರ್ತಿದ್ವಿ ಲಾಸ್ಟ್ ಟೈಮ್ ಹೇಳೋದಕ್ಕೆ. ಹೌದು, ಇದು ಕಷಾಯನ ಆದಷ್ಟು ಸ್ವಲ್ಪ ಬಿಸಿ ಕುಡಿದ್ರೇನೆ ಒಳ್ಳೇದು. ನೀಟಾಗಿ ಬಿಸಿ ಕುಡಿದ್ರೆ ಒಳ್ಳೇದಾಗಿರೋದ್ರಿಂದ ಯಾರು ಕೂಡ ಹನಿಯನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಬಳಸಬಾರ್ದು. ಕರೆಕ್ಟ್. ಇಲ್ಲ ಉಗುರು ಬೆಚ್ಚಗಿಂತ ಕಡಿಮೆ ಆದ್ರೆ ಉಗುರು ಬೆಚ್ಚ ಕುಡಿದ್ರೆ ಅಷ್ಟು ಗಂಟ್ಲಿಗೆ ಕಫ ಗಿಫ ಎಲ್ಲ ಹೋಗೋದಿಲ್ಲ. ಹೌದು. ಅದರಿಂದ ತಾಟಿ ಬೆಲ್ಲನೇ ಬಳಸಿ. ಅದು ಏನು ಬೇಡ ನಮ್ಗೆ ಸ್ವೀಟ್ ಏನು ಬೇಡ ಅಂತಂದ್ರೆ ಅದು ನಿಮ್ಮ ಇಷ್ಟ, ಹಾಗೇನೆ ಕೂಡ ನಿಂಬೆ ರಸ ಹಾಕಬಹುದು ಅಂತ ಅನ್ಸುತ್ತಲ್ಲ, ಒಂದು ಡ್ರಾಪ್ 2 ಡ್ರಾಪ್. ಅದು ಆಪ್ಷನಲ್, ಕೆಲವರಿಗೆ ಆಪ್ಷನಲ್ ಬೇಕಾಗಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ನಿಂಬೆ ರಸ. ಸ್ವೀಟ್ಗೆ ತಾಟಿ ಬೆಲ್ಲ, ಇಲ್ಲಾಂದ್ರೆ ಹಾಗೇನೆ ಕೂಡ ಮಾಡ್ಕೊಂಡು ಕುಡಿಬೇಕು. ಹಾಲು ಮಾತ್ರ ಹಾಕ್ಬಾರ್ದು. ಇದನ್ನ ರೋಗನಿರೋಧಕ ಶಕ್ತಿ ಹೆಚ್ಚಲಿಕ್ಕೆ ಈ ರೀತಿ ಶೀತ, ನೆಗಡಿಗೆ. ಇವತ್ತು ನನ್ನ ಮಗನಿಗೆ ನಾನು ಅವನಿಗೆ ಸ್ವಲ್ಪ ವೆದರ್ ಇಷ್ಟನ್ನ ಮಾಡಿ ಕುಡಿಬೋದು ಈ ವೆದರ್ಗೆ ಅಲ್ವಾ. ಹೌದು. ಓಕೆ, ಥ್ಯಾಂಕ್ ಯು.